ಕೇಂದ್ರ ಸರ್ಕಾರನ ಕೊಡಬೇಕು ನಮಗೆ ಅಂತ ನೋಡಿ. ನಾನೀಗ ಕಳೆದ 2 ವರ್ಷವನ್ನ ನಾವು ಗತಿಸಿದ್ದೇವೆ. ಅನುದಾನದ ಬಗ್ಗೆ ಸಾಕಷ್ಟು ಬಾರಿ ನಾವು ಇದರ ವಿಷಯವನ್ನು ಎತ್ತಿದಾಗ ಅನುದಾನ ಐತಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಇದ್ರು. ಆದರೆ ಸತ್ಯ ಯಾವಾಗಲೂ ಕೂಡ ಹೊರಗೆ ಬಂದೇ ಬರುತ್ತೆ ಅನ್ನೋತಕ್ಕಂಥ ವಿಶ್ವಾಸ ಇತ್ತು. ಇವತ್ತು ಕಾಂಗ್ರೆಸ್ಸಿನ ಅನೇಕ ಹಿರಿಯ ನಾಯಕರು, ಕಿರಿಯ ಶಾಸಕರು, ಪ್ರಥಮ ಬಾರಿಗೆ ಆಯ್ಕೆಯಾಗಿರ್ತಕ್ಕಂಥ ಶಾಸಕರು ಕೂಡ ಇವತ್ತು ಹೇಳ್ತಾ ಇದ್ದಾರೆ, ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಮಾಡಲಿಕ್ಕೆ, ಅಭಿವೃದ್ಧಿ ಮಾಡಲಿಕ್ಕೆ ಅನುದಾನದ ಕೊರತೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗ್ತಿದೆ ಅಂತಕ್ಕಂಥದ್ದನ್ನ ಸ್ವತಃ ಕಾಂಗ್ರೆಸ್ನವ್ರು ಹೇಳಿದ್ದಾರೆ. ಬಿಜೆಪಿಯವರು ನಾವೆಲ್ಲ ಶಾಸಕರು ಹೇಳಿದಾಗೆ ಇಲ್ಲ, ಬಿಜೆಪಿಯವ್ರಿಗೆ ಇದೇ ಐತಿ, ಬೇರೆ ಕೆಲಸ ಇಲ್ಲ ಅಂತಕ್ಕಂಥ ಮಾತನ್ನ ಮುಖ್ಯಮಂತ್ರಿಗಳಾದಾಗಿ ಉಳಿದವರು ಹೇಳಿದ್ರು. ಈಗ ಹಂಗಂದ್ರೆ ಹೇಳಿ, ಸತ್ಯವನ್ನ ಕಾಂಗ್ರೆಸ್ಸಿನ ಹಿರಿಯರೆಲ್ಲರೂ ಕೂಡ ಬಾಯಿ ಬಿಡ್ತಾ ಇದ್ದಾರೆ. ಕೇಂದ್ರದ ಅನುದಾನ ತರುವಂಥದ್ದಲ್ಲ, ಕೇಂದ್ರ ಯಾವಾಗ ಕೊಡಬೇಕು, ಎಷ್ಟು ಕೊಡಬೇಕು ಅಷ್ಟು ಅನುದಾನವನ್ನು 100% ಕೊಟ್ಟೇ ಕೊಡುತ್ತೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿಲ್ಲ. ಆದರೆ ರಾಜ್ಯ ಸರ್ಕಾರ ಅಭಿವೃದ್ಧಿಯನ್ನ ಸಂಪೂರ್ಣವಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತಗೊಂಡಿದೆ. ಅಭಿವೃದ್ಧಿಯನ್ನು ನಿರ್ಲಕ್ಷಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ. ಅಭಿವೃದ್ಧಿ ಅಂತಕ್ಕಂಥದನ್ನ ಮರೀಚಿಕೆ ಆಗುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಈ ಮಟ್ಟಕ್ಕೆ ತಗೊಂಡ್ಬಂದೈತಿ. ಇವತ್ತು ನಿಜವಾಗಿರ್ತಕ್ಕಂಥ ಸಂಗತಿಗಳು ಕಾಂಗ್ರೆಸ್ಸಿನ ಅನೇಕ ನಾಯಕರು, ಅನೇಕ ಶಾಸಕರು, ಅನೇಕ ಸಚಿವರು ಕೂಡ ಬಾಯಿ ಬಿಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ರಾಜ್ಯದ ಜನನು ನೋಡ್ಯಾರ, ಮುಂದಾಗ್ತಕ್ಕಂಥ ದಿನದಲ್ಲಿ ಯಾವ ರೀತಿಯಾದಂಥ ಪಾಠವನ್ನು ಕಾಂಗ್ರೆಸ್ ಕಲಿಸಬೇಕು ಅಂತಕ್ಕಂಥ ಯೋಚನೆಯಲ್ಲಿದ್ದಾರೆ. 100% ಕಾಂಗ್ರೆಸ್ಗೆ ಸರಿಯಾದ ಪಾಠವನ್ನು ಕಲಿಸ್ತಾರೆ. ಕೇಂದ್ರ ಸರ್ಕಾರನ ಕೊಡಬೇಕು ನಮಗೆ ಅಂತ ನೋಡಿ. ನಾನೀಗ ಕಳೆದ 2 ವರ್ಷವನ್ನ ನಾವು ಗತಿಸಿದ್ದೇವೆ. ಅನುದಾನದ ಬಗ್ಗೆ ಸಾಕಷ್ಟು ಬಾರಿ ನಾವು ಇದರ ವಿಷಯವನ್ನು ಎತ್ತಿದಾಗ ಅನುದಾನ ಐತಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಇದ್ರು. ಆದರೆ ಸತ್ಯ ಯಾವಾಗಲೂ ಕೂಡ ಹೊರಗೆ ಬಂದೇ ಬರುತ್ತೆ ಅನ್ನೋತಕ್ಕಂಥ ವಿಶ್ವಾಸ ಇತ್ತು. ಇವತ್ತು ಕಾಂಗ್ರೆಸ್ಸಿನ ಅನೇಕ ಹಿರಿಯ ನಾಯಕರು, ಕಿರಿಯ ಶಾಸಕರು, ಪ್ರಥಮ ಬಾರಿಗೆ ಆಯ್ಕೆಯಾಗಿರ್ತಕ್ಕಂಥ ಶಾಸಕರು ಕೂಡ ಇವತ್ತು ಹೇಳ್ತಾ ಇದ್ದಾರೆ, ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಮಾಡಲಿಕ್ಕೆ, ಅಭಿವೃದ್ಧಿ ಮಾಡಲಿಕ್ಕೆ ಅನುದಾನದ ಕೊರತೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗ್ತಿದೆ ಅಂತಕ್ಕಂಥದ್ದನ್ನ ಸ್ವತಃ ಕಾಂಗ್ರೆಸ್ನವ್ರು ಹೇಳಿದ್ದಾರೆ. ಬಿಜೆಪಿಯವರು ನಾವೆಲ್ಲ ಶಾಸಕರು ಹೇಳಿದಾಗೆ ಇಲ್ಲ, ಬಿಜೆಪಿಯವ್ರಿಗೆ ಇದೇ ಐತಿ, ಬೇರೆ ಕೆಲಸ ಇಲ್ಲ ಅಂತಕ್ಕಂಥ ಮಾತನ್ನ ಮುಖ್ಯಮಂತ್ರಿಗಳಾದಾಗಿ ಉಳಿದವರು ಹೇಳಿದ್ರು. ಈಗ ಹಂಗಂದ್ರೆ ಹೇಳಿ, ಸತ್ಯವನ್ನ ಕಾಂಗ್ರೆಸ್ಸಿನ ಹಿರಿಯರೆಲ್ಲರೂ ಕೂಡ ಬಾಯಿ ಬಿಡ್ತಾ ಇದ್ದಾರೆ. ಕೇಂದ್ರದ ಅನುದಾನ ತರುವಂಥದ್ದಲ್ಲ, ಕೇಂದ್ರ ಯಾವಾಗ ಕೊಡಬೇಕು, ಎಷ್ಟು ಕೊಡಬೇಕು ಅಷ್ಟು ಅನುದಾನವನ್ನು 100% ಕೊಟ್ಟೇ ಕೊಡುತ್ತೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿಲ್ಲ. ಆದರೆ ರಾಜ್ಯ ಸರ್ಕಾರ ಅಭಿವೃದ್ಧಿಯನ್ನ ಸಂಪೂರ್ಣವಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತಗೊಂಡಿದೆ. ಅಭಿವೃದ್ಧಿಯನ್ನು ನಿರ್ಲಕ್ಷಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ. ಅಭಿವೃದ್ಧಿ ಅಂತಕ್ಕಂಥದನ್ನ ಮರೀಚಿಕೆ ಆಗುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಈ ಮಟ್ಟಕ್ಕೆ ತಗೊಂಡ್ಬಂದೈತಿ. ಇವತ್ತು ನಿಜವಾಗಿರ್ತಕ್ಕಂಥ ಸಂಗತಿಗಳು ಕಾಂಗ್ರೆಸ್ಸಿನ ಅನೇಕ ನಾಯಕರು, ಅನೇಕ ಶಾಸಕರು, ಅನೇಕ ಸಚಿವರು ಕೂಡ ಬಾಯಿ ಬಿಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ರಾಜ್ಯದ ಜನನು ನೋಡ್ಯಾರ, ಮುಂದಾಗ್ತಕ್ಕಂಥ ದಿನದಲ್ಲಿ ಯಾವ ರೀತಿಯಾದಂಥ ಪಾಠವನ್ನು ಕಾಂಗ್ರೆಸ್ ಕಲಿಸಬೇಕು ಅಂತಕ್ಕಂಥ ಯೋಚನೆಯಲ್ಲಿದ್ದಾರೆ. 100% ಕಾಂಗ್ರೆಸ್ಗೆ ಸರಿಯಾದ ಪಾಠವನ್ನು ಕಲಿಸ್ತಾರೆ.